ಹುಬ್ಬಳ್ಳಿಯಲ್ಲಿ ವಾಣಿಜ್ಯ ಸಿಲಿಂಡರ್ ದುಬಾರಿಯಾಗಿದೆ. ಪ್ರತಿ ಸಿಲಿಂಡರ್ನ ಬೆಲೆಯಲ್ಲಿ 200 ರೂಪಾಯಿ ಏರಿಕೆಯಾಗಿದೆ. ಕಮರ್ಷಿಯಲ್ ಗ್ಯಾಸ್ನಲ್ಲಿ ಇದೀಗ ದರ ಏರಿಕೆಯಾಗಿರೋದು 200 ರೂಪಾಯಿಯಷ್ಟು ಏರಿಕೆಯಾಗಿದೆ. ದರ ಏರಿಕೆಯ ಜೊತೆಗೆ ಹೆಚ್ಚುವರಿ ಹಣವನ್ನ ಕೂಡ ವಸೂಲಿ ಮಾಡಲಾಗ್ತಾ ಇದೆ. ಪ್ರತಿ ಸಿಲಿಂಡರ್ಗೆ 500 ರೂಪಾಯಿ ವಸೂಲಿಯ ಆರೋಪ ಕೇಳಿ ಬಂದಿದೆ. ಬೆಲೆ ಏರಿಕೆಗೆ ಹೋಟೆಲ್ ಮಾಲೀಕರು ಕಂಗಾಲಾಗಿ ಹೋಗಿದ್ದಾರೆ. ಹೆಚ್ಚುವರಿ ಹಣವನ್ನ ಕೊಟ್ಟರೂ ಕೂಡ ಕೆಲವೊಮ್ಮೆ ಸಿಲಿಂಡರ್ ಸಿಗ್ತಾ ಇಲ್ಲ. ಹೀಗಾದ್ರೆ ಹೋಟೆಲ್ ನಡೆಸೋದು ಹೇಗೆ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಹೋಟೆಲ್ ಮಾಲೀಕರು ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಒಂದ್ ಕಡೆ ಈಗಾಗಲೇ ಆಟೋ ಚಾಲಕರ ಪರಿಸ್ಥಿತಿ ಮೊದಲ ಎಫೆಕ್ಟ್ ಆಗಿರೋದು ಮಧ್ಯಪ್ರಾಚ್ಯದಲ್ಲಿ ನಡೆದಂತಹ ಯುದ್ಧದಿಂದಾಗಿ ಸಿಲಿಂಡರ್ಗಳ ಮೇಲೆ, ಅದರಲ್ಲೂ ಕೂಡ ಹೋಟೆಲ್ ಉದ್ಯಮದ ಮೇಲೆ ಇಮ್ಮಿಡಿಯೇಟ್ ಆಗಿ ಇದರ ಎಫೆಕ್ಟ್ ಆಯಿತು. ಹೋಟೆಲ್ಗಳಿಗೆ ಗ್ಯಾಸ್ ಸಿಗ್ತಾ ಇರಲಿಲ್ಲ. ಸಿಲಿಂಡರ್ಗಳು ಸಿಗದ ಕಾರಣಕ್ಕಾಗಿ ಹೋಟೆಲ್ ಮಾಲೀಕರು ಸಾಕಷ್ಟು ಸಂಕಷ್ಟವನ್ನು ಅನುಭವಿಸುವ ಪರಿಸ್ಥಿತಿ ಇನ್ನೂ ಕೂಡ ಅದು ಕಂಟಿನ್ಯೂ ಆಗ್ತಾನೇ ಇದೆ. ಈಗ ಮಣ್ಣಿಂದ ತಾನೇ ಸಿಲಿಂಡರ್ ಅಭಾವ ತುಂಬ ಇತ್ತು. ನಾವು ಆಲ್ಟರ್ನೇಟಿವ್ ಕಟ್ಟಿಗೆ ಒಲೆ ಮಾಡ್ಕೊಂಡಿದ್ವಿ. ಆದರೆ ಈಗಲೇ ಇತ್ತಿತ್ತಾಗಿ ಒಂದು ಸಿಲಿಂಡರ್ ಸಿಗ್ತಾ ಇದೆ. ಆದರೆ ಇವತ್ತಿನಿಂದ ಏಪ್ರಿಲ್ 1ರಿಂದ ಮತ್ತು ಕಮರ್ಷಿಯಲ್ ಸಿಲಿಂಡರ್ಗೆ 200 ರೂಪಾಯಿ ದರಗಳನ್ನು ಹೆಚ್ಚಿಗೆ ಮಾಡಲಾಗಿದೆ. ಇದರಿಂದ ನಮಗೆ ತುಂಬ ಹೋಟೆಲ್ ಉದ್ಯಮಗಳಿಗೆ ತುಂಬ ಭಾರ ಆಗ್ತೈತಿ. ಇದನ್ನು ಮೊದಲಿನ ಥರನೇ ಕಮ್ಮಿ ಮಾಡಿ ಜನರಿಗೆ ಅನುಕೂಲ ಆಗುವಂಥ ಕೆಲಸ ಮಾಡಬೇಕು ಸರ್ಕಾರ. ಇದು ಅನಾನುಕೂಲ ಆಗ್ತಾಯಿದೆ. ಬೆಲೆ ಹೆಚ್ಚಿಕೆಯಿಂದ ನಮ್ಗೆ ಆದಷ್ಟು ಬೇಗ ಸಿಲಿಂಡರ್ ದರ ಕಡಿಮೆ ಮಾಡಿ ಹೋಟೆಲ್ ಉದ್ಯಮವನ್ನು ಉಳಿಸ್ಬೇಕಂತ ಕೇಳ್ತೇವೆ ಸರ್. ಈಗ ಸರ್ ಮೊದಲೆಲ್ಲ ಬಿಲ್ಲಿಂಗ್ 1844 ಆಗ್ತೈತಿ, ಕೊಡೋದು 1900 ಚಿಲ್ಲರ್ ಕೊಡ್ತಿದ್ರು. ಆದರೆ ಈಗ ಬಿಲ್ಲಿಂಗು 2100 ಚಿಲ್ಲರ್ ಆಗುತ್ತೆ, ಕೊಡೋದು ಇನ್ನೂ ಹೆಚ್ಚಿಗೆ ಆಗುತ್ತೆ. ಅಷ್ಟು ಕೊಟ್ಟರು ಸಿಲಿಂಡರ್ ಕೊಡೋರಿಲ್ಲ. ಆದರೂ ನಾವು ಏನೋ ಮಾಡಿ ನಡೆಸ್ತಾ ಇದ್ದೀವಿ. ಇನ್ಮೇಲೆ ಗ್ರಾಹಕರಿಗೆ ನಾವು ಬರಿ ಆಗಬೇಕಾಗತ್ತೆ. ಯಾಕಂದರೆ ನಾವು ಈಗ ರೇಟ್ ಜಂಪ್ ಮಾಡಿದರೆ ನಮಗೂ ಕಸ್ಟಮರ್ ಬರ್ತಾವ ಇಲ್ಲೋ ಗೊತ್ತಿಲ್ಲ. ಆದ ರೀತಿ ಮೊದಲೇ ನಮಗೆ ಬೆಲೆ ಇಳಿಕೆ ಮಾಡಿ ಹೋಟೆಲ್ ಉದ್ಯಮನ ಉಳಿಸ್ಬೇಕಂತ ಕೇಳ್ತೇವೆ ಸರ್. ಸರ್ 200 ರೂಪಾಯಿ ಜಾಸ್ತಿ ಆಗಿತ್ತಂತೆ. ಮೊದಲಿಂದ ಈಗ 2-2.5 ಸಾವಿರ ರೂಪಾಯಿ ತೊಗೊತಾರೆ. ಈಗ ಮತ್ತೆ 200 ರೂಪಾಯಿ ಅಂದರೆ ಹಿಂಗೆ ಆದರೆ ಭಾಳ ಕಷ್ಟ ಸರ್. ಅಂಗಡಿ ನಡೆಸೋದೆಲ್ಲ ಭಾಳ ಅಂದರೆ ಭಾಳ ಕಷ್ಟ. ಅದು ಸಹ ಸಿಲಿಂಡರ್ ಸಿಗೋದಿಲ್ಲ. ಇವತ್ತೀಗ ಕೇಳಿದ್ರೆ ಗ್ಯಾಸ್ ಇಲ್ಲ ಅಂತ, ಗಾಡಿ ಬಂದಿಲ್ಲ, ಅದು ಹಿಂಗೆ ಹೇಳ್ತಾ ಇದ್ದಾರೆ. ಈಗ ಹೌದು ಜಾಸ್ತಿ 500 ರೂಪಾಯಿ ಜಾಸ್ತಿ ತೊಗೊತಾರೆ. ಈಗ ಮತ್ತೀಗ ಇದ್ರಾಗ ಮತ್ತೆ 200 ರೂಪಾಯಿ ಜಾಸ್ತಿ ಅಲ್ಲ ಸರ್. ಈಗ ಇವತ್ತಿಂದ 200 ರೂಪಾಯಿ ಜಾಸ್ತಿ ಅಂತ. ಹಾಗಾಗಿ ಈಗ ಇನ್ನೇನು 2700 ಏನಂತ ಗೊತ್ತಾಗೋದಿಲ್ಲ. ನೋಡ್ಬೇಕು. ಈಗ ಇವತ್ತಂತೂ ಗ್ಯಾಸ್ ಬಂದಿಲ್ಲ. ಗ್ಯಾಸ್ ಇಲ್ಲ ಅಂತ ಹೇಳಿದ್ರೆ ಇವತ್ತು ಒಂದು ದಿವಸ ನಡಿಬೋದೇನೋ. ನಮ್ಮದು ಇಲ್ಲ, ಕೊಟ್ಟಿಲ್ಲ ಸರ್ ಇವತ್ತು. ಈಗ ನಾಳೆ ಏನಂತ ಗೊತ್ತಾಗೋದಿಲ್ಲ. ಈಗ ವಿಚಾರ ಮಾಡಬೇಕು. ಈಗ ಕೊಡಲೇಬೇಕಲ್ಲ ಸರ್. ನಮ್ಗೆ ಅಂಗಡಿ ಚಾಲು ಮಾಡ್ಬೇಕಂದ್ರೆ ಅವ್ರು ಹೇಳ್ದಷ್ಟು ಕೊಡ್ಬೇಕೀಗ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶಿವರಾಮ ಸುಂಡಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವರಾಮ ಸುಂಡಿ, ಇಂತಹ ಒಂದು ಸನ್ನಿವೇಶಗಳದ್ದೇ ಒಂದು ದುರುಪಯೋಗ ಪಡಿಸ್ಕೊಳ್ಳೋರು, ಅದರದ್ದೇ ಲಾಭವನ್ನು ಪಡ್ಕೊಳ್ಳುವವರ ಸಂಖ್ಯೆಗೆ ಏನು ಕಡಿಮೆ ಇಲ್ಲ ಅಂತ ಹೇಳಿ ಪ್ರತಿ ಬಾರಿ ಕೂಡ ನಮ್ಗೆ ಗೊತ್ತಾಗುತ್ತೆ. ಈಗ ಹುಬ್ಳಿಲೂ ಕೂಡ ಅಂಥದ್ದೇ ಪರಿಸ್ಥಿತಿ ಕಾಣಿಸ್ತಾ ಇದೆ. ಈಗ ಸಿಲಿಂಡರ್ಗಳು ಸಿಗ್ತಾ ಇದೆಯಾ? ಸಿಲಿಂಡರ್ಗಳು ಸಿಕ್ಕಂತಹ ಸಿಲಿಂಡರ್ಗಳಿಗೆ ಈ ರೀತಿಯಾಗಿ ದುಪ್ಪಟ್ಟು ದರವನ್ನು ಕೊಡ್ತಾ ಇದ್ದಾರಾ ಹೇಗೆ? ಈಗೇನು ಸಿಲಿಂಡರ್ ದರ ಒಂದ್ ಕಡೆ ಏರಿಕೆ ಆಗಿರೋದು ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಏನಂದ್ರೆ ಅದರ ಏನು ಬ್ಲಾಕ್ ನಲ್ಲಿ ಅಂದ್ರೆ ಹೆಚ್ಚುವರಿ ದುಡ್ಡು ಕಲೆಕ್ಟ್ ಮಾಡ್ತಾ ಇರೋದು ಮತ್ತೊಂದು ಸಮಸ್ಯೆ ಆಗಿದೆ. ಅಂದ್ರೆ ಈಗ ಹೆಚ್ಚುವರಿ ದುಡ್ಡು ಕೊಟ್ರೆ ಮಾತ್ರ ಕೊಡ್ತಾ ಇದ್ದಾರೆ. ಇಲ್ಲಾಂದ್ರೆ ಮಾಮೂಲಿ ಏನು ಗವರ್ಮೆಂಟ್ ರೇಟ್ ಏನಿದೆ ಆ ಒಂದು ಹಣ ಕೊಟ್ಟರಲ್ಲಿ ಆ ಒಂದು ಸಿಲಿಂಡರ್ ಲಭ್ಯ ಇಲ್ಲ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ಅನಿವಾರ್ಯವಾಗಿ ಹೋಟೆಲ್ ಮಾಲೀಕರು ಏನಂದ್ರೆ ಹೆಚ್ಚುವರಿ 500 ರೂಪಾಯಿ ಇರ್ಬೋದು, 1000 ರೂಪಾಯಿ ಒಂದೊಂದು ಸಿಲಿಂಡರ್ಗೆ 500ರಿಂದ 1000 ರೂಪಾಯಿವರೆಗೂ ಸಹ ಹೆಚ್ಚುವರಿ ಹಣ ಕೊಟ್ಬಿಟ್ಟು ತೆಗೆದುಕೊಳ್ಳುವಂತಾಗಿದೆ. ಇವತ್ತೇನಂದ್ರೆ 200 ರೂಪಾಯಿ ಪ್ರತಿ ಸಿಲಿಂಡರ್ಗೆ ಕಮರ್ಷಿಯಲ್ ಸಿಲಿಂಡರ್ಗೆ ಹೆಚ್ಚಾಗಿರೋದ್ರಿಂದಾಗಿ ಇದು ಮತ್ತಷ್ಟು ಹೊರೆಯಾಗಿ ಪರಿಣಮಿಸಿದೆ. ಈಗಾಗಲೇ ನಾವು ಹೆಚ್ಚುವರಿ ದುಡ್ಡು ಕೊಟ್ಟು ತಗೊಳ್ತಾ ಇದೀವಿ. ಈಗ ಮತ್ತೆ 200 ರೂಪಾಯಿ ಜಾಸ್ತಿ ಆಗಿರೋದ್ರಿಂದಾಗಿ ಅದು ಮತ್ತೆ ನಮಗೆ ಬರ್ಡನ್ ಆಗ್ತಾ ಇದೆ. ಮತ್ತು ನಾವು ಸಿಲಿಂಡರ್ ಬುಕ್ ಮಾಡಕ್ಕೆ ಹೋದ್ರು ಸಹ ಅಲ್ಲಿ ಲಭ್ಯ ಇಲ್ಲ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಯಾರು ಹೆಚ್ಚು ದುಡ್ಡು ಕೊಡ್ತಾರೋ ಅವ್ರಿಗೆ ಮಾತ್ರ ಕೊಡ್ತಾ ಇದ್ದಾರೆ. ಈಗಾದ್ರೆ ನಾವು ಹೋಟೆಲ್ ನಡೆಸೋದು ಕಷ್ಟ ಮತ್ತು ಗ್ರಾಹಕರಿಗೆ ಅದನ್ನ ವರ್ಗಾವಣೆ ಮಾಡಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಬಹಳಷ್ಟು ಸಮಸ್ಯೆ ಆಗುತ್ತೆ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಒಟ್ಟಾರೆ ಏನು ಇದು ಸಂದರ್ಭದ ಒಂದು ಅಡ್ವಾಂಟೇಜ್ ತೆಗೆದುಕೊಂಡು ದರ ಏರಿಕೆ ಮಾಡ್ತಾ ಇದ್ದಾರೆ ಮತ್ತು ಜೊತೆಗೆ ದುಪ್ಪಟ್ಟು ದರ ವಸೂಲಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನವಿತಾ, ಥ್ಯಾಂಕ್ ಯು ಶಿವರಾಮ ಸುಂಡಿ ಡೀಟೇಲ್ಸ್ಗೆ. ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೈಸೂರಿನಲ್ಲಿ ಹೋಟೆಲ್ ಮಾಲೀಕರ ಸಂಘ ತೀವ್ರ ಬೇಸರವನ್ನ ವ್ಯಕ್ತಪಡಿಸಿದೆ. ಹೋಟೆಲ್ಗಳ ಮೇಲೆ ಸಿಲಿಂಡರ್ ಸಿಗ್ತಾ ಇಲ್ಲ, ಹಾಗಾಗಿ ಇದು ದೊಡ್ಡ ಹೊಡೆತವನ್ನ ಕೊಡ್ತಾ ಇದೆ. ನಮ್ಮ ಹೋಟೆಲ್ ಉದ್ಯಮದ ಮೇಲೆ ಸಾಕಷ್ಟು ಹೊಡೆತವನ್ನ ನೀಡ್ತಾ ಇದೆ. ನಾವು ಊಟ ತಿಂಡಿ ಬೆಲೆ ಏರಿಕೆ ಮಾಡಬೇಕಾಗತ್ತೆ. ಸರ್ಕಾರ ಈ ಬಗ್ಗೆ ಮತ್ತೊಮ್ಮೆ ಪರಿಶೀಲಿಸಬೇಕು ಅಂತ ಹೇಳಿ ಹೋಟೆಲ್ ಮಾಲೀಕರ ಸಂಘ ಈಗ ಹೇಳ್ತಾ ಇರುವಂಥದ್ದು. ನಾವು ಅಂದ್ಕೊಂಡ್ವಿ ಯಾವತ್ತಾದ್ರೂ ಒಂದು ದಿನ ಈ ರೀತಿಯಾಗಿ ಈಗ ಆಗತ್ತೆ ಅಂತ ಹೇಳಿ. ಕಾರಣ ಸದ್ಯಕ್ಕಂತೂ ಯಾವುದೇ ರೀತಿಯಲ್ಲೂ ನಾವು ದರ ಏರಿಕೆ ಮಾಡಲ್ಲ ಅಂತ ಹೇಳಿ ಹೋಟೆಲ್ ಮಾಲೀಕರ ಸಂಘದವರು ಹೇಳ್ತಾ ಇದ್ರು.
ಬಟ್ ಈಗ ಅಸೋಸಿಯೇಷನ್ ಅವರೇ ಹೇಳುವಂತಹ ಪರಿಸ್ಥಿತಿ ನಿರ್ಮಾಣ ಆದ ಹಾಗೆ ಕಾಣಿಸ್ತಾ ಇದೆ. ಎಷ್ಟು ದಿನ ಅಂತೇಳಿ ಈ ಸಮಸ್ಯೆ ಬಗೆಹರಿಯುತ್ತೆ ಅಂತ ಹೇಳಿ ನಾವು ಕೈಯಿಂದ ದುಡ್ಡು ಕೊಡೋದು? ಈಗ ನಮಗೆ ಅಷ್ಟು ಕೆಪಾಸಿಟಿ ಇಲ್ಲ. ಇದನ್ನು ನಾವು ಈಗ ನೇರವಾಗಿ ಗ್ರಾಹಕರ ಮೇಲೆನೆ ಹಾಕಬೇಕಾಗತ್ತೆ. ಸರ್ಕಾರ ಇದ್ರ ಬಗ್ಗೆ ಕ್ರಮವನ್ನ ಕೈಗೊಂಡಿಲ್ಲ ಅಂತ ಹೇಳಿದ್ರೆ ನಾವು ಊಟ ತಿಂಡಿಯ ಬೆಲೆಯನ್ನ ಏರಿಕೆ ಮಾಡಬೇಕು, ಅದನ್ನ ಗ್ರಾಹಕರಿಗೆ ಹಾಕಬೇಕಾಗತ್ತೆ. ಸೊ ಮತ್ತೆ ಗ್ರಾಹಕರ ಜೇಬಿಗೆ ಕತ್ತರಿ ಬೀಳುವಂತಹ ಎಲ್ಲಾ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಈಗಾಗಲೇ ನಾವು ವಿದ್ಯುತ್ ದರದಲ್ಲಿ ಆಗಿರ್ಬೋದು, ನೀರಿನ ದರದಲ್ಲಿ ಆಗಿರ್ಬೋದು, ಟೋಲ್ ದರದಲ್ಲಿ ಆಗಿರ್ಬೋದು, ಎಲ್ಲದರಲ್ಲೂ ಏರಿಕೆ ಆಗ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಇದೀಗ ಹೋಟೆಲ್ನಲ್ಲೂ ಕೂಡ ದರ ಏರಿಕೆಯ ಬಿಸಿಯನ್ನ ಗ್ರಾಹಕರು ಅನುಭವಿಸುವಂತ ಗ್ಯಾರಂಟಿ ಅಂತ ಅನ್ನಿಸ್ತಾ ಇದೆ. ಸರ್ಕಾರ ಈ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತ ಹೋಟೆಲ್ ಮಾಲೀಕರುಗಳು ಹೇಳ್ತಾ ಇದ್ದಾರೆ. ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಕಳೆದ ತಿಂಗಳು 1ನೇ ತಾರೀಕು 30 ರೂಪಾಯಿ ಜಾಸ್ತಿ ಮಾಡಿದ್ರು. ಆ ನಂತರ 115 ರೂಪಾಯಿ ಜಾಸ್ತಿ ಮಾಡಿದ್ರು. ನಂತರ ಡಿಸ್ಕೌಂಟ್ ಇತ್ತು, ಅದು ತೆಗೆದ್ರು. ಈಗ ಪುನಃ 202 ರೂಪಾಯಿ 50 ಪೈಸಾ ಜಾಸ್ತಿ ಮಾಡಿದ್ದಾರೆ. ಇದು ತುಂಬ ದುಬಾರಿ ಆಯಿತು. ಯಾಕೆಂದರೆ ಜನಸಾಮಾನ್ಯರು ಜೀವನ ಮಾಡೋದು ಮುಂದಿನ ದಿನಗಳಲ್ಲಿ ಬಹಳ ಕಷ್ಟ ಆಗುತ್ತೆ. ಈಗಾಗಲೇ ವಿದ್ಯುತ್ ದರ ಜಾಸ್ತಿ ಮಾಡಿದ್ದಾರೆ ಇವತ್ತಿನಿಂದ. ಮತ್ತು ನೀರಿನ ದರ ಕೂಡ ಶೇಕಡ 25% ಜಾಸ್ತಿ ಮಾಡಿದ್ದಾರೆ. ಮತ್ತು ಬೇರೆ ಬೇರೆ ದರಗಳೆಲ್ಲವೂ ಜಾಸ್ತಿ ಆದಾಗ ಎಲ್ಲೋ ಒಂದು ಕಡೆ ಜೀವನ ಮಾಡೋದಕ್ಕೆ ಭಾಳ ಸಾರ್ವಜನಿಕರಿಗೆ ಭಾಳ ಕಷ್ಟ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ಈಗ ಇತ್ತೀಚೆಗೆ ತಾನೇ ಈಗ ವಾರ ಸ್ಟಾರ್ಟ್ ಆದಮೇಲೆ ಎಣ್ಣೆ ಬೆಲೆ ಕೂಡ ಜಾಸ್ತಿ ಆಗಿದೆ. ಯಾವಾಗ ನಾವು ಗ್ರಾಹಕರು ಬಳಸುವಂಥದ್ದು ಕುಕ್ಕಿಂಗ್ ಆಯಿಲ್ ಇದೆಯಲ್ಲ, ಅಡುಗೆ ಎಣ್ಣೆ, ಅದಕ್ಕೂ ತುಂಬ ಜಾಸ್ತಿ ಆಗಿದೆ. ಎಲ್ಲ ರೀತಿ ಜಾಸ್ತಿ ಆಗ್ತಾ ನೋಡಿದ್ರೆ ಜೀವನ ಮಾಡೋದು ಕಷ್ಟ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಈಗ ಮಾಡೋ ಅಗತ್ಯ ಇರಲಿಲ್ಲ. ಏಕೆಂದರೆ ಸಾಕಷ್ಟು ಹಡಗುಗಳು ಬಂದಿದ್ದಾವೆ, ಸಾಕಷ್ಟು ಶೇಖರಣೆ ಆಗ್ತಾ ಇದೆ, ಸರಬರಾಜಿನ ವ್ಯತ್ಯಯ ಆಗ್ತಾ ಇದೆ. ಆದರೆ ಸಾಕಷ್ಟು ಸ್ಟಾಕ್ ಇರೋದ್ರಿಂದ ಇವರು ಏಕಾಏಕಿ ಇಷ್ಟೊಂದು ದುಬಾರಿ ಮಾಡಬಾರ್ದಾಗಿತ್ತು ಅಂತ ಹೇಳ್ಬಿಟ್ಟು ಎಲ್ಲೋ ಒಂದು ಕಡೆ ಸರ್ಕಾರ ನಮ್ಮ ಹೊಟ್ಟೆಗೆ ಕೂಡ ತಣ್ಣೀರು ಬಟ್ಟೆ ಹೆಚ್ಚುವಂಥ ಕೆಲಸ ಮಾಡ್ತಾ ಇದೆ. ಶೇಕಡ 5ರಿಂದ 10% ಜಾಸ್ತಿ ಮಾಡಬೇಕಾದ ಅನಿವಾರ್ಯತೆ ಉಂಟಾಗಿದೆ. ಇದು ಗ್ರಾಹಕರ ಮೇಲೆ ಹೊಡೆತ ಬೀಳುತ್ತೆ. ಗ್ರಾಹಕರಿಗೂ ಕೂಡ ಈ ಸಂದರ್ಭದಲ್ಲಿ ಹೆಚ್ಚಾದರೆ ಗ್ರಾಹಕರು ಕೂಡ ನಷ್ಟ ಆಗುತ್ತೆ. ಗ್ರಾಹಕರು ಹೋಟ್ಲಲ್ಲಿ ತಿನ್ನಬೇಕಾ ಬೇಡವಾ ಅನ್ನೋ ಸ್ಟೇಜಿಗೆ ಹೋಗ್ತಾರೆ. ಸರಿಯಾಗಿ ಅನಿಲ್ ಸಿಲಿಂಡರ್ಗಳು ಕೂಡ ವಾಣಿಜ್ಯದ ಇದು ಬಳಕೆಗೆ ಸರಿಯಾಗಿ ಸೂಕ್ತವಾಗಿ ಸಿಗ್ತಾ ಇಲ್ಲ. ಈಗ ಶೇಕಡ 50% ಕೊಡ್ತಾ ಇದ್ದಾರೆ. ಯಾರು ಡಿಸ್ಟ್ರಿಬ್ಯೂಟರ್ಗಳಿಂದ ಯಾರು ಪರ್ಚೇಸ್ ಮಾಡ್ತಾರೆ ಅವರು ಕೊಡ್ತಾ ಇದ್ದಾರೆ. ಆದರೆ ಸಬ್ ಡೀಲರ್ಗಳಿಂದ ಮತ್ತು ಡೈರೆಕ್ಟು ಸೇಲ್ಸ್ ಮ್ಯಾನ್ಗಳಿಂದ ತಗೊಳ್ಳೋವಂಥವ್ರಿಗೆ ಸಿಗ್ತಾ ಇಲ್ಲ. ಅದಿನ್ನೂ ಶೇಕಡ 100% ಪಾರದರ್ಶಕತೆ ಇನ್ನೂ ಸರಿಯಾಗಿ ಬರ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಈಗಲೂ ಕೂಡ ಕಾಳಸಂತೆಯಲ್ಲಿ ಸಿಲಿಂಡರ್ಗಳು ಮಾರಾಟ ನಡೀತಾ ಇದೆ. ಸೊ ಈಗಾಗಲೇ ಹೋಟೆಲ್ನ ಸಂಘದವರು ಹೇಳ್ತಾ ಇರೋದನ್ನ ಗಮನಿಸಿದ್ವಲ್ಲ, ಇಷ್ಟು ದಿನಗಳ ಕಾಲ ಕಾದ್ವಿ. ಈಗ ಇಂತಹ ಒಂದು ತುರ್ತು ಪರಿಸ್ಥಿತಿ, ಇದು ಎಲ್ಲರಿಗೂ ಕೂಡ ಸಮಸ್ಯೆಯ ಪರಿಸ್ಥಿತಿ. ಇಂತಹ ಸಂದರ್ಭದಲ್ಲಿ ಈಗಾಗಲೇ LPG ದರವನ್ನ ಏರಿಕೆ ಮಾಡೋದು, ಸಿಲಿಂಡರ್ ದರವನ್ನ ಏರಿಕೆ ಮಾಡಿದ್ರೆ ನಾವಾದರೂ ಏನು ಮಾಡಬೇಕಾಗುತ್ತೆ? ಗ್ರಾಹಕರ ಮೇಲೆನೇ ಇದರ ಹೊರೆಯನ್ನ ಹಾಕಬೇಕಾಗುತ್ತೆ. 5ರಿಂದ 10% ದರ ಏರಿಕೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ.